ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಹೈಡ್ರೋಸೆಫಾಲಸ್ ಬಗ್ಗೆ. ಹೈಡ್ರೋಸೆಫಾಲಸ್ ಅಂದ್ರೆ ಸಾಮಾನ್ಯ ಹೇಳ್ಬೇಕಂದ್ರೆ ತಲೆ ಒಳಗಡೆ ನೀರು ತುಂಬಿಕೊಳ್ಳೋದು. ಸೊ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ತಲೆ ಮೆದುಳು ಏನಿರ್ತೈತಿ ಅದರೊಳಗಡೆ ವೆಂಟ್ರಿಕಲ್ಸ್ ಇರ್ತಾವೆ, ಅದರೊಳಗಡೆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಜಮಾ ಆಗಿಬಿಡ್ತೈತ್ರಿ ಬಹಳ ಜಾಸ್ತಿ ಪ್ರಮಾಣದ. ಅದ್ರ ಸಂಬಂಧ ತಲೆ ದೊಡ್ಡದಾಗಿಬಿಡ್ತೈತ್ರಿ. ಸೊ ಇದಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ CSF ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಜಾಸ್ತಿ ಪ್ರಮಾಣದಾಗ ಅಲ್ಲಿ ಪ್ರೊಡಕ್ಷನ್ ಆಗ್ತಾ ಇದೆ. ಇಲ್ಲ ಅಲ್ಲಿ ಪಾತ್ವೇ ಏನಿದೆ ಅದು ಬ್ಲಾಕೇಜ್ ಆಗಿಬಿಟ್ಟಿದೆ. ಅದು CSF ಏನಿದೆ ಅಲ್ಲಿಂದ ಡ್ರೈನೇಜ್ ಆಗ್ತಾ ಇಲ್ಲ. ಇಲ್ಲ ನಿಮ್ಮ ಮೆದುಳಾಗಿ ಏನಾರ ಟ್ಯೂಮರ್ ಆಗೈತಂದ್ರೆ ಆ ರೀತಿ ಹೈಡ್ರೋಸೆಫಾಲಸ್ ಆಗುತ್ತೆ ರೀ. ಹೈಡ್ರೋಸೆಫಾಲಸ್ ಆಗ್ಲಿಕ್ಕೆ ಕಾರಣ ಏನು? 3 ಕಾರಣ ಇರ್ತಾವ್ರಿ. ಒಂದೇದ್ದು ಕಂಜನೈಟಲ್ ಅಂದ್ರೆ ನವಜಾತ ಶಿಶುಗಳಿಗೆ ಜನ್ಮ ಆದ ತಕ್ಷಣ ಈ ಸಮಸ್ಯೆ ಆಗುತ್ತೆ. ಇಲ್ಲ ನಿಮ್ಮ ಮೆದುಳಾಗಿ ಏನಾರ ಇನ್ಫೆಕ್ಷನ್ ಆಗೈತಂದ್ರೆ ಆವಾಗ ನಿಮಗೆ ಈ ಸಮಸ್ಯೆ ಆಗುತ್ತೆ. ಇಲ್ಲ ನಿಮ್ಗೆ ಬ್ರೈನ್ ಹೆಮರೇಜ್ ಆಗೈತಂದ್ರೆ ಮೆದುಳೊಳಗಡೆ ರಕ್ತಸ್ರಾವ ಆಗೈತಂದ್ರೆ ನಿಮ್ಗೆ ಈ ಸಮಸ್ಯೆ ಆಗುತ್ತೆ. ಈಗ ಅಬ್ ನಾರ್ಮಲ್ ಪಾತ್ವೆ ಇಲ್ಲ ಪಾತ್ವೆ ಬ್ಲಾಕೇಜ್ ಆಗೈತಿ, ಅದು ಡ್ರೈನ್ ಆಗ್ತಾ ಇಲ್ಲ ಅಂದ್ರೆ ಡಾಕ್ಟರ್ ಏನ್ ಮಾಡ್ತಾರಪ್ಪ, ಶಂಟ್ ಹಾಕ್ತಾರ, ಒಂದು ಕ್ಯಾಥೆಟರ್ ಹಾಕ್ತಾರ್ರಿ. ಕ್ಯಾಥೆಟರ್ ಹಾಕಿ ಒಂದು ಅಬ್ ನಾರ್ಮಲ್ ಪಾತ್ವೆ ಕ್ರಿಯೇಟ್ ಮಾಡ್ತಾರ. ಅಲ್ಲಿಂದ ಫ್ಲೂಯಿಡ್ ಏನಿರ್ತೈತಿ ಎಲ್ಲ ಬೇರೆ ರೂಟ್ಲಿ ಹೊರಗೆ ಕಳಿಸ್ಕೊಡ್ತಾರ್ರಿ. ಅಲ್ಲಿ ಟ್ಯೂಮರ್ ಐತಂದ್ರೆ ಅದನ್ನ ಆಪರೇಟ್ ಮಾಡಿ ಡಾಕ್ಟರ್ ಅದನ್ನ ಆರಾಮ್ ಮಾಡಿಕೊಡ್ತಾರ್ರಿ. ಸಿಗೋಣ ಮುಂದಿನ ವಿಡಿಯೋದಾಗ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.